ಬಂದು ತುಂಬ ಚಿಕ್ಕ ಹುಡುಗನಿಂದ ನನ್ನ ಸ್ಟೂಡೆಂಟ್ ಆ್ಯಕ್ಚುಲಿ. ಬಟ್ ಅವ್ನ ಕನಸೇನಿತ್ತು ಅಂದರೆ ಒಂದು ದೊಡ್ಡ ಡ್ಯಾನ್ಸರ್ ಆಗಬೇಕು, ಕೊರಿಯೋಗ್ರಾಫರ್ ಆಗಬೇಕು ಅನ್ನೋದು ಒಂದು ಇಂಟೆನ್ಷನ್ ಇತ್ತು. ಮತ್ತು ಅವನದೇ ಆದಂಥ ಒಂದು ಟೀಮ್ ಕಟ್ಟಬೇಕು ಅನ್ನೋದೊಂದು ಇಂಟೆನ್ಷನ್ ಇತ್ತು. ಜೊತೆಗೆ ನಮ್ಮ ಹತ್ರನೇ ವರ್ಕ್ ಮಾಡ್ತಿದ್ದ, ಬೇರೆ ಬೇರೆ ಸ್ಕೂಲ್ಸಲ್ಲೆಲ್ಲ ವರ್ಕ್ ಮಾಡ್ತಿದ್ದ. ಸೊ ನಿನ್ನೆನೂ ಬಂದು ಎಲ್ಲ ಮಾತಾಡಿಕೊಂಡು ಸ್ಕೂಲ್ಸ್ ಎಲ್ಲ ಡಿಸ್ಕಷನ್ ಮಾಡ್ಕೊಂಡು ಹೋದ ಸರ್. ಎಷ್ಟು ವರ್ಷದಿಂದ ನಿಮ್ಮ ಹತ್ರ ಡ್ಯಾನ್ಸರ್ಸ್ ಆಗಿದ್ದ ಸರ್? ನನ್ನ ಹತ್ರ ಸುಮಾರು ಒಂದು ಅವ್ನು ಚಿಕ್ಕ ಹುಡುಗ ಸರ್, ಒಂದು ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡಿಂದ ನನ್ನ ಜೊತೆನೇ ಇದ್ದ. ದಟ್ ಮೀನ್ಸ್ ಒಂದು 12-13 ಇಯರ್ಸಿಂದ ನನ್ನ ಜೊತೆನೇ ಇದ್ದ. ಈವೆಂಟ್ಗಳಲ್ಲೆಲ್ಲ ಭಾಗಿಯಾಗ್ತಿದ್ದ? ಹೌದು ಸರ್, ಈವೆಂಟ್ಗಳೆಲ್ಲ ಭಾಗಿಯಾಗ್ತಿದ್ದ. ಮತ್ತು ಸ್ಕೂಲ್ಗಳಲ್ಲಿ ಕೊರಿಯೋಗ್ರಾಫರ್ ಆಗಿ ಕೆಲಸ ಮಾಡ್ತಿದ್ದ. ಮತ್ತು ಸುಮಾರು ಸಾವಿರಾರು ಮಕ್ಕಳಿಗೆ ಡ್ಯಾನ್ಸ್ ಹೇಳ್ಕೊಡ್ತಿದ್ದ ಸರ್ ಅವ್ನು ಚಿಕ್ಕ ವಯಸ್ಸಲ್ಲೇ. ಸಹನ ಕೂಡ ನಿಮ್ಮ ಹತ್ರ ಇದ್ರಲ್ಲ? ಇಲ್ಲ ಸರ್, ಅವರು ನಮ್ಮ ಹತ್ರ ಇರಲಿಲ್ಲ. ಅವರು ಡ್ಯಾನ್ಸರೇ. ಹೌದು. ಪರಿಚಯ ಇದ್ರೆ ನನಗೇನು ಪರಿಚಯ ಇರಲಿಲ್ಲ ಸರ್. ಏನಾದರೂ ಹೇಳ್ಕೊಂಡಿದ್ದೀರಾ ಈ ಥರ ಸಹನ ಪರಿಚಯ ಇಲ್ಲ ಸರ್. ಅಂದರೆ ನಮಗೆ ಹೇಳಿದ್ದೇನೆಂದರೆ ಈ ಥರ ಹೊರಗಡೆ ನಾಳೆ ಇವತ್ತಿಂದು ಸ್ಕೆಡ್ಯೂಲ್ ಮಾಡಬೇಕಾದ್ರೆ ನಿನ್ನೆ ನಮ್ಗೆ ಹೇಳಿದ್ದು ಅದೇ ಈ ಥರ ಮಾರ್ನಿಂಗ್ ಬರ್ತೀನಿ, ಸ್ವಲ್ಪ ಹೊರಗಡೆ ಕೆಲಸ ಇದೆ, ಮುಗಿಸ್ಕೊಂಡು ಬಂದುಬಿಡ್ತೀನಿ ಬೇಗ ಅಂತೇಳ್ಬಿಟ್ಟು ಹೇಳಿದ್ರು ಅಷ್ಟೇ, ಇನ್ನೇನು ಹೇಳಿರಲಿಲ್ಲ. ಚಿರಂಜೀವಿ ಅಂತ. ಬಂದು ತುಂಬ ಚಿಕ್ಕ ಹುಡುಗನಿಂದ ನನ್ನ ಸ್ಟೂಡೆಂಟ್ ಆ್ಯಕ್ಚುಲಿ. ಬಟ್ ಅವ್ನ ಕನಸೇನಿತ್ತು ಅಂದರೆ ಒಂದು ದೊಡ್ಡ ಡ್ಯಾನ್ಸರ್ ಆಗಬೇಕು, ಕೊರಿಯೋಗ್ರಾಫರ್ ಆಗಬೇಕು ಅನ್ನೋದು ಒಂದು ಇಂಟೆನ್ಷನ್ ಇತ್ತು. ಮತ್ತು ಅವನದೇ ಆದಂಥ ಒಂದು ಟೀಮ್ ಕಟ್ಟಬೇಕು ಅನ್ನೋದೊಂದು ಇಂಟೆನ್ಷನ್ ಇತ್ತು. ಜೊತೆಗೆ ನಮ್ಮ ಹತ್ರನೇ ವರ್ಕ್ ಮಾಡ್ತಿದ್ದ, ಬೇರೆ ಬೇರೆ ಸ್ಕೂಲ್ಸಲ್ಲೆಲ್ಲ ವರ್ಕ್ ಮಾಡ್ತಿದ್ದ. ಸೊ ನಿನ್ನೆನೂ ಬಂದು ಎಲ್ಲ ಮಾತಾಡಿಕೊಂಡು ಸ್ಕೂಲ್ಸ್ ಎಲ್ಲ ಡಿಸ್ಕಷನ್ ಮಾಡ್ಕೊಂಡು ಹೋದ ಸರ್. ಎಷ್ಟು ವರ್ಷದಿಂದ ನಿಮ್ಮ ಹತ್ರ ಡ್ಯಾನ್ಸರ್ಸ್ ಆಗಿದ್ದ ಸರ್? ನನ್ನ ಹತ್ರ ಸುಮಾರು ಒಂದು ಅವ್ನು ಚಿಕ್ಕ ಹುಡುಗ ಸರ್, ಒಂದು ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡಿಂದ ನನ್ನ ಜೊತೆನೇ ಇದ್ದ. ದಟ್ ಮೀನ್ಸ್ ಒಂದು 12-13 ಇಯರ್ಸಿಂದ ನನ್ನ ಜೊತೆನೇ ಇದ್ದ. ಈವೆಂಟ್ಗಳಲ್ಲೆಲ್ಲ ಭಾಗಿಯಾಗ್ತಿದ್ದ? ಹೌದು ಸರ್, ಈವೆಂಟ್ಗಳೆಲ್ಲ ಭಾಗಿಯಾಗ್ತಿದ್ದ. ಮತ್ತು ಸ್ಕೂಲ್ಗಳಲ್ಲಿ ಕೊರಿಯೋಗ್ರಾಫರ್ ಆಗಿ ಕೆಲಸ ಮಾಡ್ತಿದ್ದ. ಮತ್ತು ಸುಮಾರು ಸಾವಿರಾರು ಮಕ್ಕಳಿಗೆ ಡ್ಯಾನ್ಸ್ ಹೇಳ್ಕೊಡ್ತಿದ್ದ ಸರ್ ಅವ್ನು ಚಿಕ್ಕ ವಯಸ್ಸಲ್ಲೇ. ಸಹನ ಕೂಡ ನಿಮ್ಮ ಹತ್ರ ಇದ್ರಲ್ಲ? ಇಲ್ಲ ಸರ್, ಅವರು ನಮ್ಮ ಹತ್ರ ಇರಲಿಲ್ಲ. ಅವರು ಡ್ಯಾನ್ಸರೇ. ಹೌದು. ಪರಿಚಯ ಇದ್ರೆ ನನಗೇನು ಪರಿಚಯ ಇರಲಿಲ್ಲ ಸರ್. ಏನಾದರೂ ಹೇಳ್ಕೊಂಡಿದ್ದೀರಾ ಈ ಥರ ಸಹನ ಪರಿಚಯ ಇಲ್ಲ ಸರ್. ಅಂದರೆ ನಮಗೆ ಹೇಳಿದ್ದೇನೆಂದರೆ ಈ ಥರ ಹೊರಗಡೆ ನಾಳೆ ಇವತ್ತಿಂದು ಸ್ಕೆಡ್ಯೂಲ್ ಮಾಡಬೇಕಾದ್ರೆ ನಿನ್ನೆ ನಮ್ಗೆ ಹೇಳಿದ್ದು ಅದೇ ಈ ಥರ ಮಾರ್ನಿಂಗ್ ಬರ್ತೀನಿ, ಸ್ವಲ್ಪ ಹೊರಗಡೆ ಕೆಲಸ ಇದೆ, ಮುಗಿಸ್ಕೊಂಡು ಬಂದುಬಿಡ್ತೀನಿ ಬೇಗ ಅಂತೇಳ್ಬಿಟ್ಟು ಹೇಳಿದ್ರು ಅಷ್ಟೇ, ಇನ್ನೇನು ಹೇಳಿರಲಿಲ್ಲ. ಆಮೇಲೆ ಚಿರಂಜೀವಿ ಅಂತ.